ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ. ಇವತ್ತು ನಾನು ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುವಂಥ ಚಿಕನ್ ಸುಕ್ಕ ಅಥವಾ ಚಿಕನ್ ಫ್ರೈ ಇರ್ಬೋದು, ಅದನ್ನ ಸಿಂಪಲಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ಇದಕ್ಕೆ ನಾನಿಲ್ಲಿ ಆಲ್ರೆಡಿ 1 kg ಆಗೋಷ್ಟು ಚಿಕನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ 1 kg ಚಿಕನ್ನಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಇವೆರಡರ ಅರ್ಧ ಅಂದರೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸಮ ತೊಗೊಂಡಿದ್ದೀನಿ. ಆದರೆ ಗರಂ ಮಸಾಲೆನೇ ಇವೆರಡರ ಅರ್ಧ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಓಕೆನಾ? 1 kg ಚಿಕನಿಗೆ ನಾನು ಇದನ್ನ ಅಳತೆನ ಹೇಳ್ತಾ ಇರೋದು. ನೀವು ಎಕ್ಸ್ಟ್ರಾ ಜಾಸ್ತಿ ತೊಗೊತಿದ್ದೀರಾ ಅಂತ ಹೇಳಿದ್ರೆ ಅಡಿಷ್ನಲ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಖಾರದ ಪುಡಿ ಎಷ್ಟು ಹಾಕ್ಕೊಳ್ತೀರೋ ಅಷ್ಟೇ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಅವೆರಡರ ಅರ್ಧದಷ್ಟು ಮಾತ್ರ ಗರಂ ಮಸಾಲೆನ ಹಾಕ್ಕೊಳ್ಳಿ. ಆವಾಗ ಚಿಕನ್ ಸುಕ್ಕಕ್ಕೆ ಏನು ಮಸಾಲೆ ಬೇಕೋ ಆ ಫ್ಲೇವರ್ ಬೇಕೋ ಕರೆಕ್ಟಾಗಿ ಸಿಗುತ್ತೆ. ಸ್ವಲ್ಪ ಜಾಸ್ತಿನೂ ಆಗೋಲ್ಲ, ಕಮ್ಮಿನೂ ಆಗೋಲ್ಲ. ಓಕೆನಾ? ಸೊ ಅದನ್ನ ಬ್ರೌನ್ ಕಲರ್ ಹುರ್ಕೊಂಡು ಆದಮೇಲೆ ಅದೇ ಬಾಣಲಿಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 20ರಿಂದ 25 ಎಲೆ ಅಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಓಕೆನಾ? ಈ ಕರಿಬೇವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಕರಿಬೇವೆಲ್ಲ ಫುಲ್ಲು ಡ್ರೈ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಅದು ನೀಟಾಗಿ ಫ್ರೈ ಆಗಬೇಕು. ಹಾಗೆ ಸಾಸಿವೆ ಕೂಡ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಅದನ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವನ್ನ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿದಾಗ ಈ ಥರ ನೀಟಾಗಿ ಪುಡಿ ಆಗಬೇಕು. ಅದು ಪುಡಿ ಆಗುತ್ತೆ ನೋಡಿ, ನಾನು ಯಾವ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಅಂತ. ಈ ಥರ ಪುಡಿ ಮಾಡಿ ಆದಮೇಲೆ ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಲೋಟ ಅಥವಾ ಕುಟಾಣಿ ಅಂತ ಏನಿರುತ್ತಲ್ವ ಅದರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆವಾಗ ಸಾಸಿವೆ ಮತ್ತು ಜೀರಿಗೆ ಕೂಡ ನೀಟಾಗಿ ಪುಡಿ ಆಗುತ್ತೆ. ಈ ಥರ ಪುಡಿ ಆದರೆ ಸಾಕು, ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆವಾಗ ಸುಕ್ಕ ತಿನ್ನಬೇಕಾದ್ರೆ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಈಗ ನಾನು ಒಲೆ ಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ 6ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ, ಅಡುಗೆ ಎಣ್ಣೆನ ನಾನು ಯೂಸ್ ಮಾಡಿದ್ದೀನಿ. ಓಕೆನಾ? ಇದಕ್ಕೆ ನಾನು ಒಂದು ಪಲಾವಿನ ಎಲೆನ ನೀಟ್ ಹಾಗೆ ಕೈಯಲ್ಲೇ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಬೇರೆ ಏನೂ ಆ್ಯಡ್ ಮಾಡ್ತಿಲ್ಲ. ಅಡಿಷ್ನಲಾಗಿ ಡೈರೆಕ್ಟಾಗಿ ತೊಳೆದಿಟ್ಟಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ ತವನ ನಾನಿಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಚಿಕನ್ ಸುಕ್ಕ ಮಾಡೋದಕ್ಕೆ ನಾವು ಬರೀ ಖಾರದ ಪುಡಿ, ಗರಂ ಮಸಾಲ ಪುಡಿ ಆ ಥರ ಯೂಸ್ ಮಾಡೋದ್ರಿಂದ ಬೇರೆ ತವಗಳನ್ನ ಯೂಸ್ ಮಾಡಿದಾಗ ತಳ ಹಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪದೇ ಪದೇ ನೀವು ತಿರ್ಸ್ತಾ ಇರಬೇಕು. ಬಟ್ ನಾನ್ ಸ್ಟಿಕ್ಕಲ್ಲಿ ಆ ಥರ ಆಗೋಲ್ಲ. ಸೊ ತಳ ಹಿಡಿಯೋ ಚಾನ್ಸಸ್ ತುಂಬ ಕಮ್ಮಿ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೋಬೇಕು. ಓಕೆನಾ? ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು 1 kg ಚಿಕನ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಮ್ಮ ಕಡೆ ಹರಳುಪ್ಪು ಅಂತಾರೆ, ಕಲ್ಲುಪ್ಪು ಅಂತ ಹೇಳ್ತಾರೆ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಅದನ್ನ ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಆಗೋ ಥರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ಬೋದು, ನಾನಿಲ್ಲಿ ಬೇಯಿಸೋದಕ್ಕೆ 1 ಪಾಯಿಂಟ್ ಕೂಡ ನೀರು ಹಾಕಿಲ್ಲ, ಒಂದು ಚೂರು ಹಾಕಿಲ್ಲ ನೀರು. ಹಾಗೆ ಅದನ್ನು ಉಪ್ಪನ್ನು ಹಾಕಿದಾಗ ಚಿಕನ್ನಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದು ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ಸುಕ್ಕ ಮಾಡಬೇಕಾದ್ರೆ ಅಥವಾ ಚಿಕನ್ ಸಾಂಬಾರು ಬೇರೆ ಥರ ಚಿಕನಲ್ಲಿ ಏನೇ ವೆರೈಟಿ ಮಾಡಬೇಕಾದ್ರೂ ಕೂಡ ಚಿಕನಿಗೆ ನೀರನ್ನು ಸೇರಿಸಿ ಬೇಯಿಸೋದಕ್ಕೆ ಹೋಗಬೇಡಿ. ಡೈರೆಕ್ಟ್ ಹಾಗೆ ಉಪ್ಪು ಹಾಕಿ ಅದನ್ನ ಬೇಯೋದಕ್ಕೆ ಬಿಡಿ. ಒಂದು 2 ನಿಮಿಷ ಮುಚ್ಚಳನ ಮುಚ್ಚಿಟ್ಟಾಗ ಅದು ನೀಟಾಗಿ ಚಿಕನಲ್ಲಿರುವಂಥ ನೀರಿನ ಅಂಶ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಅದನ್ನ ಚಿಕನ್ನ ನೀಟಾಗಿ ಬೇಯಿಸ್ಕೋಬೇಕು. ಈಗ ನೀವು ನೋಡ್ಬೋದು, ಚಿಕನ್ ಆಲ್ರೆಡಿ ಬೆಂದಿದ್ದು 1/4 ಭಾಗ ಆಗೋಷ್ಟು ಬೆಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಆಯಿತು ನಾನು ಹಾಕಿದಾಗ ಲೆಗ್ ಪೀಸಲ್ಲ. ಅದರಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಟು ಯಾವ ಥರ ಚಿಕನ್ ಪೀಸ್ ಬೆಂದಿದೆ ಅಂತ ಹೇಳಿ. ಈ ಥರ 1/4 ಭಾಗ ಬೆಂದಿರುವಂಥ ಚಿಕನಿಗೆ ನಾನಿವಾಗ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಮುಂಚಿನ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ ಮಲೆನಾಡಲ್ಲಿ ಸಿಗುವಂಥ ಸ್ಪೆಷಲ್ ಅಡುಳಿನ ನಾನು ಅಡುಗೆಯಲ್ಲಿ ಯೂಸ್ ಮಾಡ್ತೀನಿ ಅಂತ. ಈ ಹುಳಿ ಗೊತ್ತಿರೋರು ಯೂಸ್ ಮಾಡಿ, ಗೊತ್ತಿಲ್ಲದೆ ಇದ್ದವರು ಇಲ್ಲಿ ಹುಳಿನ ಆ್ಯಡ್ ಮಾಡೋದು ಬೇಡ. ಚಿಕನ್ ಕಂಪ್ಲೀಟಾಗಿ ಬೆಂದಾದಮೇಲೆ ಫೈನಲ್ ಲಾಸ್ಟಿಗೆ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಲಿಂಬೆ ಹುಳಿ ಇದ್ದರೆ ಲಿಂಬೆ ಹುಳಿನ ನೀಟಾಗಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಲಿಂಬೆ ಹುಳಿನ. ಇಲ್ಲದೆ ಇದ್ದ ಈ ಹುಳಿ ಗೊತ್ತಿರೋರು ಮಿಡಲಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಅಡುಳಿ ಯೂಸ್ ಮಾಡ್ತಿರೋದ್ರಿಂದ 1/4 ಭಾಗ ಚಿಕನ್ ಬೆಂದ ಮೇಲೆ ನಾನು ಇಲ್ಲಿ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಸ್ಪೂನಲ್ಲೇ ನೀಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಅದನ್ನ ಮತ್ತೆ ಹೈ ಫ್ಲೇಮಲ್ಲಿ 2 ನಿಮಿಷ ಹುಳಿ ಎಲ್ಲದಕ್ಕೂ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಆ ನೀರೆಲ್ಲ ಬಿಟ್ಟಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ ಚಿಕನಲ್ಲಿ ಅಂತ. ಲೆಗ್ ಪೀಸ್ ಕೂಡ ನೋಡ್ಬೋದು ಯಾವ ಥರ ಪುಡಿ ಆಗ್ತಾಯಿದೆ ಅಂತ. ಇಷ್ಟು ನೀಟಾಗಿ ಸಾಫ್ಟ್ ಸುಕ್ಕ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ಚಿಕನ್ ನೀಟಾಗಿ ಸಾಫ್ಟಾಗಿ ಬೆಂದಿರಬೇಕು ಕಂಪ್ಲೀಟಾಗಿ. ಯಾಕೆಂದರೆ ಮಸಾಲೆ ಹಾಕಿದ್ಮೇಲೆ ನಿಮಗೆ ಚಿಕನ್ ಅಷ್ಟು ನೀಟಾಗಿ ಬೇಯೋಕ್ಕಾಗಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಚಿಕನ್ ಬೆಂದು ಆದಮೇಲೆ
ಲಾಸ್ಟಿಗೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಮಸಾಲೆನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನಾನು ಇವಾಗ ನೋಡಿ ನೀಟಾಗಿ ಎಷ್ಟು ಎಣ್ಣೆ ಅಂಶ ಇದೆ ನೋಡಿ, ಕಂಪ್ಲೀಟ್ ಮಸಾಲೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಅಡಿಗಡೆ ಸ್ವಲ್ಪ ಕೂಡ ಎಣ್ಣೆ ಅಂಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಡ್ರೈ ಪೌಡರ್ ಹಾಕಿರೋದ್ರಿಂದ ಆ ಎಣ್ಣೆ ಅನ್ನೋದು ಕಂಪ್ಲೀಟ್ ಆ ಡ್ರೈ ಪೌಡರ್ನ ಮಿಕ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಅಲ್ಲಿ ಎಣ್ಣೆ ಇಲ್ಲ. ಸೊ ಅದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆಲ್ರೆಡಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಆ ಪೌಡರ್ನ ಕೂಡ ನಾನಿಲ್ಲಿ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಎಣ್ಣೆ ಅಂಶ ಇಲ್ಲ. ಅದಕ್ಕೆ ನಾನಿಲ್ಲಿ ಲಾಸ್ಟಿಗೆ ಸುಮ್ಮನೆ ಫ್ಲೇವರಿಗೋಸ್ಕರ ಇದು ಅಡಿಷ್ನಲ್ಲು, ಇಷ್ಟ ಇದ್ದರೆ ಹಾಕೊಬೋದು, ಇಷ್ಟ ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ಇದನ್ನ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅಡಿಷ್ನಲಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಇಲ್ಲಾಂದರೆ ತುಂಬ ಮಸಾಲೆ ಡ್ರೈ ಅನಿಸೋದ್ರಿಂದ ಸ್ವಲ್ಪ ಆಯಿಲಿ ಫ್ಲೇವರ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಇಷ್ಟ ಇದ್ದರೂ ತುಪ್ಪನ ಹಾಕಿ, ಇಲ್ಲ ಅಡುಗೆ ಎಣ್ಣೆನ ಯೂಸ್ ಮಾಡ್ಬೋದು, ಇಲ್ಲ ಅಂತೇಳಿ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಲಾಸ್ಟಿಗೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಿಸಿ ಬಿಸಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಸುಕ್ಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.